ಸುವರ್ಣವಳ್ಳಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಬೆಡ್ತಿ ವಾರ್ತಾ ಬಗ್ಗೆ ಒಂದು ಸಭೆಯನ್ನು ಮಾಡಿದ್ದಾರೆ ಮತ್ತು ಯೋಜನೆಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ಆ ಭಾಗದ ಜನರು ಮತ್ತು ಗುರುಗಳ ಭಾವನೆಯನ್ನು ಗೌರವಿಸ್ತೀವಿ. ಆದರೆ ಕೆಲವು ತಪ್ಪು ಕಲ್ಪನೆಯಿಂದ ವಿರೋಧ ಮಾಡೋದು ಬೇಡ ಅನ್ನುವಂಥ ಒಂದು ಮನವಿಯನ್ನು ಆಧಾರಪೂರ್ವಕವಾಗಿ ಈ ಯೋಜನೆ ಇವತ್ತಿಂದ ಅಲ್ಲ, ಸುಮಾರು 30 ವರ್ಷದಿಂದ NWD ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ದಕ್ಷಿಣ ಭಾರತದಲ್ಲಿ 3 ಪ್ರಮುಖ ನದಿ ಜೋಡಣೆಯಲ್ಲಿ ಇದು ಒಂದು ಕೂಡ ಅಂತ ಆವಾಗ ಜೋಡಿಸಿದ್ದಾರೆ. ಈಗಿರೋ ರಾಜಕಾರಣಿಗಳು ಯಾರು ಕೂಡ ರಾಜಕಾರಣದಾಗ ಇರಲಿಲ್ಲ. ಆ ದೂರದೃಷ್ಟಿ ಇಟ್ಕೊಂಡು ಈ ರಾಷ್ಟ್ರದ ನೀರಿನ ಸಂಪತ್ತನ್ನು ಸದ್ಬಳಕೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿರುವಂಥ ಯೋಜನೆ ಇದು ಮೊದಲೇ. ಎರಡನೇದು, ಮೊದಲನೇ ಯೋಜನೆಗೆ ಈಗಿನ ಯೋಜನೆಗೆ ಪರಿಷ್ಕರಣೆ ಆಗಿದೆ, ಬದಲಾವಣೆಯೂ ಆಗಿದೆ. ಯಾವುದೇ ರೀತಿಯ ದೊಡ್ಡ ಡ್ಯಾಮ್ ಕಟ್ಟುವಂಥ ಯೋಜನೆಯನ್ನು ಕೈಬಿಟ್ಟು ಈಗ ಲಿಫ್ಟ್ ಮುಖಾಂತರ, ಅಂದರೆ ಸಣ್ಣ ಬ್ಯಾರೇಜ್ ಮಾಡಿ ಲಿಫ್ಟ್ ಮುಖಾಂತರ ಮಾಡೋದ್ರಿಂದ ಯಾವುದೇ ದೊಡ್ಡ ಪ್ರಮಾಣದ ದೇಶವು ಮುಳುಗಡೆ ಆಗೋದಿಲ್ಲ, ಪರಿಸರಕ್ಕೂ ಹಾನಿ ಆಗೋದಿಲ್ಲ. ಈಗಿನ ಒಂದು ಅಂದಾಜಿನ ಪ್ರಕಾರ ಕೇವಲ 10% ಈಲ್ಡ್, ಬೆಡ್ತಿಯಲ್ಲಿ 10% ಈಲ್ಡನ್ನು ಮಾತ್ರ ನಾವು ತಗೋಬೇಕನ್ನುವಂಥ ಚಿಂತನೆ ಇದೆ. ಅದು ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ. ಹೀಗಾಗಿ ನದಿ ಪಾತ್ರದ ನೀರು ಮತ್ತು ನೀರಿನ ಒಂದು ಏನು ಒಟ್ಟು ಹರಿವಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗುತ್ತೆ. ಹೀಗೆ ಹಲವಾರು ವಿಚಾರಗಳಿದ್ದಾವೆ. ಅದೇನೇ ಇರಲಿ, DPR ಆಗಬೇಕು. DPR ಆದಮೇಲೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡ್ತಾರೆ, ಪರಿಸರದ ಸ್ಟಡಿ ಮಾಡ್ತಾರೆ. ಆವಾಗ ಫಾರೆಸ್ಟ್ದು ಕೂಡ ಸ್ಟಡಿ ಆಗುತ್ತೆ, ಅವಾಗ ಹಿಯರಿಂಗ್ ಆಗುತ್ತೆ, ಆವಾಗ ಸಾಧಕ ಬಾಧಕಗಳನ್ನು ಅವರೆಲ್ಲ ನೋಡ್ತಾರೆ. ಅದಕ್ಕೆ ಎಲ್ಲ ಪ್ರಕ್ರಿಯೆಗಳಿದ್ದಾವೆ. ಈ ಪ್ರಕ್ರಿಯೆಗಳಾದಾಗಲೇ ಸತ್ಯ ಕರೆಕ್ಟಾಗಿ ಬರ್ತದೆ. ನಾನು ಕಳಕಳಿ ವಿನಂತಿಯನ್ನು ಪರಮ ಪೂಜ್ಯರಿಗೆ ಮತ್ತು ಅಲ್ಲಿಯ ಜನರಿಗೆ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು ಇಷ್ಟೇ. ದಯವಿಟ್ಟು ಸಹಕಾರ ಮಾಡಿ. ಆ ಒಂದು ಯೋಜನೆಯ ಪೂರ್ಣವಾಗಿರುವಂಥ ವಿವರಗಳು ಬಂದಾಗ, ಆ ಸಂದರ್ಭ ಬಂದಾಗ ಅಧಿಕಾರಿಗಳು ಮತ್ತು ಪರಿಣಿತರು ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ನೀರಿನ ಸಂಪತ್ತು ಸದ್ಬಳಕೆ ಆಗಬೇಕು. ಮತ್ತು ಇನ್ನೊಂದು ಕಡೆ ಈ ಭಾಗದಲ್ಲಿ ನೀರೇ ಇಲ್ಲದಿರುವಂಥ ನಮ್ಮ ಪರಿಸ್ಥಿತಿ ಇದೆ. ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಸಮಸ್ಯೆ ಆಗ್ತಾಯಿದೆ. ತಾವು ಮಳೆಗಾಲದಲ್ಲಿ ಏನು ನೀರನ್ನು ನಾವು ತೊಗೊಳ್ತೇವೆ ಅದನ್ನು ಹಿಡಿದಿಟ್ಟು ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡಿಕೊಳ್ಳುವಂಥ ಒಂದು ಚಿಂತನೆಯನ್ನು ಮಾಡಿದ್ದೇವೆ. ನೀರು, ಕುಡಿಯೋ ನೀರಿಗೆ, ನೀರಾವರಿಗೆ ಬರ ಪ್ರದೇಶವಾಗಿರೋಂಥದ್ದಕ್ಕೆ ಆ ಭಾಗದಲ್ಲಿ ನಮಗೆ ಈ ನೀರು ಬಂದರೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇದು ಮಾಡಿರುವಂಥದ್ದು. ಅದಕ್ಕೆ ಒಬ್ರಿಗೊಬ್ಬರು ಸಹಕಾರ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಈ ಯೋಜನೆ ಆಗೋದ್ರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ಈ ಬರ ಪೀಡಿತ ಹಾವೇರಿ ಮತ್ತು ಇತರ ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಅಂತ ನಾನು ಇಷ್ಟು ಮಾತಾಡ್ತೀನಿ. ಇಡೀ ದೇಶದಲ್ಲಿ ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯ ಮಾಡೋಕ್ಕೆ ಹೊರಟಿರುವಂಥ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಭಾಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಅಭಿಯಾನದ ಮೇಲೆ ನಂಬಿಕೆ ಇಲ್ಲ. ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಅಲ್ಲಿ ಹೋಗೋದೆಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ಏನೂ ಆಗೋದಿಲ್ಲ. ಬಿಹಾರದ ಸಂದರ್ಭದಲ್ಲಿ ಇದೇ ಓಟ್ ಚೋರಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸರ್, ಚಾರ್ಜ್ ಶೀಟ್ ಸಲ್ಲಿಸಿರುವುದು ಅದು ಪ್ರಾಸಿಕ್ಯೂಷನ್ನಲ್ಲಿ ಪ್ರೂವ್ ಆಗಬೇಕು, ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಯಾವ ಸಂದರ್ಭದಲ್ಲಿ SIT ಆಯಿತು, ಯಾರು ಒತ್ತಡದಿಂದ SIT ಆಯಿತು, SIT ಯಾವ ರೀತಿ ಎಂಕ್ವೈರಿ ಮಾಡಿದೆ, ಇದು ಇಲೆಕ್ಷನ್ ಕಮಿಷನ್ ಆಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದೆ. 6000 ವೋಟುಗಳನ್ನು ಕಡಿತಗೊಳಿಸೋದಕ್ಕೆ ಅರ್ಜಿ ಬಂದರೂ ಕೂಡ ಕೇವಲ 18 ವೋಟರಷ್ಟೇ ಕಡಿಸಿಗೊಳಿಸಿ, ಮಿಕ್ಕಿದ್ದು ಯಾವುದು ಮಾಡಿಲ್ಲ ಅನ್ನುವಂಥದ್ದೆಲ್ಲ ಹಲವಾರು ವಿಚಾರಗಳಿದ್ದಾವೆ. ಹೀಗಾಗಿ ಕೋರ್ಟಲ್ಲಿ ಎಲ್ಲವೂ ಸಂಪೂರ್ಣವಾದ ಸತ್ಯ ಹೊರಬರ್ತದೆ. ಇಲೆಕ್ಷನ್ ಕಮಿಷನ್ ಕೂಡ ಅವರು ಅದ್ರ ಪಾತ್ರ ಏನಾಗಿದೆ ಸತ್ಯಾಂಶ ಅವರು ಕೂಡ ಹೇಳ್ತಾರೆ. ಕೋರ್ಟಲ್ಲಿ ಸತ್ಯಾಂಶ ಸರ್, 100 ಪ್ರಕರಣವನ್ನು
ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು ನೈತಿಕ ಪೊಲೀಸ್ಗಿರಿ ಯಾವಾಗಲೂ ಕೂಡ ಖಂಡನೆ ಮಾಡ್ಕೊಂಡು ಬಂದಿದೆ. ತಪ್ಪು ಮಾಡಿದರೆ ಶಿಕ್ಷೆ ಕೊಡಲೇಬೇಕು. ತಪ್ಪು ಮಾಡಿದವ್ರ ಬಗ್ಗೆ ವಕಾಲತ್ತು ವರ್ಷಕ್ಕೆ ನಾವು ಆದರೆ ತಪ್ಪು ಯಾವ್ದು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಕೂಲಂಕಷವಾಗಿ ತನಿಖೆ ಮಾಡಿ ಅದಕ್ಕೆ ತಪ್ಪು ಮಾಡಿದಂಥ ಪುರಾವೆ ಆದರೆ ಶಿಕ್ಷೆ ಕೊಡಲಿ. ಆದರೆ ಅದಕ್ಕಿಂತ ಮುಂಚೆನೇ ಬೀದಿಯಲ್ಲಿ ಹೊಡೆಯೋದು, ಮೆರವಣಿಗೆ ಮಾಡೋದು, ಬಟ್ಟೆ ತೆಗೆಯೋದು ಇದು ಅನಾಗರಿಕತೆ. ನಾವು ಇಲ್ಲಿ ಭಾರತದಲ್ಲಿ ಸಂವಿಧಾನಬದ್ಧವಾಗಿರುವಂಥ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ಅಮಾನ್ಯವಾಗಿ ಮಾಡುವಂಥ ಯಾವುದೇ ಕೃತ್ಯ ಅದನ್ನು ನಾವು ಎಂದೂ ಕೂಡ ಬೆಂಬಲ ಮಾಡಲು ಸಾಧ್ಯ ಇಲ್ಲ. ಅದಕ್ಕೆ ಜನ ಆಕ್ರೋಶಗೊಂಡಿದೆ. ಇಂಥದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಬಾರ್ದು. ಪೊಲೀಸರ ನಿಷ್ಕ್ರಿಯೆಯಿಂದಲೇ ಇಷ್ಟೆಲ್ಲ ಗೊಂದಲ. ಅವ್ರ ಸಮ್ಮುಖದಲ್ಲೇ ಹೊಡೆದಿದ್ದಾರೆ. ಪೊಲೀಸರು ಈಗ ಸಾಕಷ್ಟು ರೇಪ್ಗಳಾಗ್ತವೆ, ಸಾಕಷ್ಟು ಕಿಡ್ನ್ಯಾಪ್ಗಳಾಗ್ತವೆ. ಹಾವೇರಿಯಲ್ಲಿ ಎಷ್ಟಾಗಿಲ್ಲ ಕಿಡ್ನ್ಯಾಪ್ಗಳಾಗಿದ್ದಾವೆ. ಕಡಿಮೆ ವಯಸ್ಸಿನ ಬಾಲಿಕೆಯರ ಮೇಲೆ ಅತ್ಯಾಚಾರ ಆಗಿದೆ. ಆ ಪುಂಡಿ ಪೋಕರಿಗೆ ಹಿಡಿಯೋದಕ್ಕೆ ಇವರು ತಯಾರಿಲ್ಲ. ಅಂದರೆ ಕಾನೂನಿನ ಉಲ್ಲಂಘನೆ ಮಾಡೋರು ಪ್ರೋತ್ಸಾಹ ಕೊಟ್ಟಿದ್ದರಿಂದ ಇವತ್ತು ಈ ಎಲ್ಲ ಘಟನೆಗಳಾಗಿದೆ. ಇಂಥ ಕೇಸಲ್ಲಿ ಅವ್ರು ಕೂಡಲೇ ಕ್ರಮವನ್ನು ತೆಗೆದುಕೊಂಡಿದ್ದರೆ ಆ ವ್ಯಕ್ತಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೊಸರು ತೆಗೆದುಕೊಂಡು ಮಾಡಿದ್ದು ಅವಾಯ್ಡ್ ಆಗ್ತಿತ್ತು. ಅವ್ರು ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ಮತ್ತು ಒಂದು ವರ್ಗದ ಓಲೈಸುವಂಥ ಏನು ಕೆಲಸ ನಡೀತಾ ಇದೆ ಅದರ ಪರಿಣಾಮವಾಗಿ ಇವೆಲ್ಲ ನಡೀತದೆ. 22 ಜನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈವರೆಗೂ ಕೂಡ ಪ್ರತಿಬಿಂಬ ಈಗ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರೆ, ಕೆಲವರು ನೀರು ಹಾಕೋರಿದ್ದಾರೆ, ಕೆಲವರು ಬೆಂಕಿ ಪೆಟ್ರೋಲ್ ಹಾಕುವವರು ಕೂಡ ಇದ್ದಾರೆ ಅನ್ನೋ ಮಾತನ್ನ ಅವ್ರು ಹೇಳ್ಬೇಕಲ್ಲ, ಯಾರು ಪೆಟ್ರೋಲ್ ಹಾಕಿದ್ದಾರೆ, ಯಾರು ಬೆಂಕಿ ಹಾಕಿದ್ದಾರೆ. ನಡೆದ ಘಟನೆ ಅಂತೂ ಸತ್ಯ, ಎಲ್ಲ ವಿಡಿಯೋದಲ್ಲಿ ಬಂದಿದೆ. ಸೊ ಅವ್ರಿಗೆ ಯಾರು ನೀರು ಹಾಕ್ತಾರೆ, ಯಾರು ಪೆಟ್ರೋಲ್ ಹಾಕ್ತಾರೆ ಸ್ಪಷ್ಟೀಕರಣ ಕೊಡಬೇಕು. ಬಿಜೆಪಿಯವರು ಶಿಗ್ಗಾಂವದಲ್ಲಿ ಸಂತ್ರಸ್ತೆ ಪರ ಮಾತಾಡ್ತಾರೆ, ಸವಣೂರಲ್ಲಿ ಆರೋಪಿ ಪರ ಮಾತಾಡ್ತಾರೆ. ನಾವು ಆರೋಪಿ ಪರವಾಗಿ ಮಾತಾಡಲ್ಲ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದೆ. ತಪ್ಪಾದರೆ ಶಿಕ್ಷೆ ಆಗಲೇಬೇಕು. ಅಂದರೆ ಆರೋಪ ಮಾಡಿದ್ರನ್ನೆಲ್ಲ ಚಪ್ಪಲಿಯಲ್ಲಿ ರಸ್ತೆ ಮೇಲೆ ಹೊಡ್ಕೊಂಡು ಹೋಗ್ತಾರೆ. ಈಗ ಹಾವೇರಿಯಲ್ಲಿ ಹನಗಲ್ ತಾಲೂಕಿನ ಬಾಲಿಕೆಯ ಅತ್ಯಾಚಾರ ಆಯಿತು. ಅವ್ರನ್ನೆಲ್ಲ ಚಪ್ಪಲಿಯಲ್ಲಿ ಹೊಡೆದು ಸ್ಟೇಷನ್ ತೊಗೊಂಡು ಹೋದ್ರ ಮೆರವಣಿಗೆ.